ನಾನು ಒಬ್ಬ ಪ್ರೇಕ್ಷಕನಾಗಿ ಮಾತಾಡ್ತೀನಿ. ನನಗೆ ನಿಜವಾಗಿ ಕೂಡ ಸಾಮಾನ್ಯವಾಗಿ ಜಾಸ್ತಿ ಎಲ್ಲೂ ಈ ಟ್ರೈಲರ್ ಹೋಗೋದ್ರ ಜಾಸ್ತಿ. ಯಾಕಪ್ಪ ಅಂದ್ರೆ ಹೋದಾಗ ಇನ್ನೂ ಹೇಳಬೇಕಾಗುತ್ತೆ ನಾವು. ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಹೇಳ್ಬೇಕಾಗ್ತದೆ. ಥಿಯೇಟರ್ ರಿಲೀಸ್ ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಯಾಕೆ ಇದು ತಪ್ಪು ಹೇಳಿದ ನನ್ನ ಆತ್ಮಸಾಕ್ಷಿಗೆ ವಿರುದ್ಧ ಹೇಳಿದ್ನಲ್ಲ ಅನ್ಸುತ್ತೆ. ಆದ್ರೆ ನಾನು ಇವತ್ತು ಒಬ್ಬ ಆಡಿಯನ್ಸ್ ಪ್ರೇಕ್ಷಕನಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಜವಾಗ್ಲೂ ಕೂಡ ಈ ಡೈರೆಕ್ಟ್ರು ಸಾಲಿಮಠ ಗಂಗಾಧರ್ ಸಾಲಿಮಠ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಪಾತ್ರಗಳಿಗೆ ಒಳ್ಳೆ ಪಿಕಪ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ. ಅದರಲ್ಲೂ ಎಲ್ಲಾ ಪಾತ್ರಧಾರಿಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಫಸ್ಟ್ ಪ್ರೊಡ್ಯೂಸರ್ ನನ್ನ ಹತ್ರ ಬಂದ್ರು ಗಾಂಧಿನಗರಕ್ಕೆ, ಸಹಿತ ಸಬ್ಮಿಟ್ ಮಾಡ್ಕೊಂಡಿದ್ದೆ, ಪಿಕ್ಚರ್ ಮಾಡ್ತಾ ಇದ್ದೀನಿ, ಮಾಡಿ ಒಳ್ಳೇದಾಗ್ಲಿ ನಿಮ್ಗೆ. ಇಲ್ಲ ನಮ್ಗೆ ಈ ತರ ವಿಜಯರಾಘವೇಂದ್ರ ಬೇಕು, ಮಾತಾಡೋಣ ಬಿಡಿ ಅಂದೆ. ಅವ್ರು ಸಹ ಕರೆಸ್ದೆ ಆಫೀಸ್ಗೆ. ನನ್ನ ಮಗನು ಬಂದ, ಡೈರೆಕ್ಟರ್ ಕೂಡ ಬಂದ್ರು. ಮಾತಾಡ್ತಾ ಕೇಳಿದ್ರೆ ಕತೆ ಹೇಳಿದ್ರು ಅವ್ರಿಗೆ ಇಷ್ಟ ಆಯ್ತು. ಮಾಡ್ತೀನಪ್ಪ ಚೆನ್ನಾಗಿದೆ, ನನಗೆ ಇಷ್ಟ ಆಗಿದೆ. ಓಕೆ ಸರಿ, ಇನ್ನೊಂದ್ ದಿವಸ ಬಂದ್ರು ಅವರು, ಇನ್ನೊಂದು ಹುಡುಗ ಬೇಕು ಸರ್, ಒಬ್ಬ ಹುಡುಗ ಕ್ಯಾರೆಕ್ಟರ್ ಬೇಕು, ಹುಡುಕ್ತಾ ಇದೀವಿ, ಏನ್ ಮಾಡೋದು ನಿಮ್ಗೆ ಗೊತ್ತಿದೆ ಹೇಳಿ ಸರ್. ಸರಿ ನಾನು ಸುಮ್ನೆ ಸರಿ ನೋಡೋಣ ಅಂತ ಹೇಳಿ ನಮ್ಮ ಮೊಮ್ಮಗ ಜೈನ ಕರೆಸ್ದೆ. ಅವ್ರಿಗೆ ಹೇಳಿಲ್ಲ, ನನ್ನ ಮೊಮ್ಮಗ ಅಂತ ಹೇಳಿಲ್ಲ ನಾನು. ಹುಡುಗ ಇದ್ದಾನೆ ರೀ, ಹೆಂಗ್ ಬಾಯಿ ನೋಡಿ ನಿಮ್ಗೆ ಅನುಕೂಲ ಆದ್ರೆ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸರಿ ಮಾತಾಡ್ಬಿಟ್ಟು ಸರ್ ಪರವಾಗಿಲ್ಲ ಸರ್, ಸೂಟ್ ಆಗ್ತದೆ ಸರ್. ನಾನು ರಾಘವನು ಹೇಳಿಲ್ಲ, ನನ್ನ ತಂಗಿ ಮಗ, ನನ್ನ ಮಕ್ಕಳ ಮಗ ಅಂತ, ನನ್ನ ಮೊಮ್ಮಗ ಅಂತ ಹೇಳಿಲ್ಲ. ಎಲ್ಲ ಆದ್ಮೇಲೆ ಫೈನಲೈಸ್ ಆದ್ಮೇಲೆ ಅವಾಗ ಗೊತ್ತಾಯ್ತು, ಸರ್ ಏನ್ ಸರ್ ನೀವು ನಿಮ್ಮ ಮೊಮ್ಮಗ ಅಂತ ಅವನು ಹೇಳಿಲ್ವಲ್ಲ ಸರ್. ಅದೇ ರೀತಿ ಹೇಳ್ಬಾರ್ದು ನಾವು ಹೇಳಿದ್ರೆ ಏನಾಗುತ್ತೆ ನಿಮ್ಗೆ, ಏನ್ ಚಿನ್ನಗೌಡ್ರ ಮಗಳ ಮಗನಂತೆ, ವಿಜಯರಾಘವೇಂದ್ರ ಅಕ್ಕನ ಮಗನಂತೆ, ಮರಳಿ ಅಕ್ಕನ ಮಗನಂತೆ ಭಾವನೆ ಬರುತ್ತೆ ಬೇಡ ನಿಮ್ಗೆ ಹೇಳಿಲ್ಲ. ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳಿ ಬಾಕಿ ಸೆಲೆಕ್ಟ್ ಆಯ್ತು ಮಾಡ್ಕೊಂಡು. ಈಗ ನಾವು ನೋಡಿದ್ವಿ, ನಿಜವಾಗ್ಲೂ ಕೂಡ ಚಿತ್ರತಂಡ ಗೋವಾಗೆ ಫಿಲ್ಮ್ ಕೂಡ ಹೋಗಿ ಬಂದಿದ್ದಾರೆ. ಈ ಪ್ರತಿಯೊಬ್ಬರು ಕೂಡ ಚಿತ್ರತಂಡದಲ್ಲಿ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಪೋಷಕ ಪಾತ್ರಗಳಿರ್ಬೋದು, ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ. ಇಷ್ಟು ಮಾತ್ರ ಹೇಳ್ಬೋದು, ನಾನು ಜಾಸ್ತಿ ಹೇಳಿದ್ರೆ ಆಗುತ್ತೆ, ಎಲ್ಲ ಅತಿ ಹೆಚ್ಚಾಗುತ್ತೆ ಅಂತ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಚಿತ್ರತಂಡ, ಎಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿದೀರ. ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿಕೆ ಖುಷಿ ಆಗ್ತದೆ. ಆಲ್ ದ ಬೆಸ್ಟ್.